ಅದರಲ್ಲಿ ಅಲ್ಪಸಂಖ್ಯಾತರು ಜಾಸ್ತಿ ಇದೆ, ನಮಗೆ ಅವಕಾಶ ಮಾಡಿಕೊಡಿ. ಎಷ್ಟು ಲಕ್ಷ? 80,000 ಮೇಲೆ ಇದ್ದಾರೆ. ಎಲ್ಲ ಕಾರ್ಯಕರ್ತರು ಕುಂದಿಸ್ಕೊಂಡು ಮಾತಾಡ್ಕೊಂಡು ಏನಾಗಬೇಕು ಏನಿಲ್ಲ ಅಂತ ಈಗ ದಕ್ಷಿಣದಾಗೂ ಎಲ್ಲರೂ ಹಬ್ಬ ಮಾಡ್ತಿದ್ದಾರೆ. ಒಂದು ಒಳ್ಳೆ ಸೂಕ್ತವಾದಂಥ ಅಭ್ಯರ್ಥಿ ಯಾರು ಇರ್ತಾರೋ, ಎಲ್ಲ ಅಭ್ಯರ್ಥಿ ಯಾರು ಇದಾರೋ ಅವ್ರನ್ನ ನಾವು ನಿಲ್ಸಿ ಗೆಲ್ಸ್ಬೇಕು. ವೀಕ್ಷಕರೇ, ಈ ಸಂಜೆ ನ್ಯೂಸ್ಗೆ ಸ್ವಾಗತ. ಬೆಣ್ಣೆ ಅಂತಿದ್ದ ದಾವಣಗೆರೆ ನಗರಿ ಇದೀಗ ಬಿಸಿ ತುಪ್ಪದಂತೆ ಕಾದಾಟಕ್ಕೆ ವೇದಿಕೆ ಆಗ್ತಾ ಇರುವಂಥದ್ದು. ಅದು ಹೆಂಗೆ ಅಂತ ನೋಡೋದಾದ್ರೆ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಇದೀಗ ಬೈ ಎಲೆಕ್ಷನ್. ಶಾಮನೂರು ಶಿವಶಂಕರಪ್ಪನವರಿಂದ ತೆರವಾದಂಥ ಈ ಒಂದು ಕ್ಷೇತ್ರಕ್ಕೆ ಬೈ ಎಲೆಕ್ಷನ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಅಂದ್ರೆ ಅದೊಂದು ರೀತಿ ಕಾಂಗ್ರೆಸ್ನ ಭದ್ರಕೋಟೆಯಂತೆ ಶಾಮನೂರು ಶಿವಶಂಕರಪ್ಪನವರು ನೋಡ್ಕೊಳ್ತಾ ಬಂದಿದ್ರು. ಇದೀಗ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ನಡುವೆ ಇಲ್ಲಿ ನೋಡಿ ಅನಿವಾರ್ಯತೆ ಹೆಂಗೆ ಚುನಾವಣೆಯ ಆ ಒಂದು ಬದಲಾದ ರಾಜಕೀಯ ಸನ್ನಿವೇಶಗಳು ಹೆಂಗೆಲ್ಲ ಆಗುತ್ತೆ ರಾಜಕೀಯದಲ್ಲಿ ಅಂತ ನೋಡೋದಾದ್ರೆ ಇದೇ ಉದಾಹರಣೆಯಾಗಿ ತೆಗೆದುಕೊಳ್ಬಹುದು. ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಇಲ್ಲಿ ಪೈಪೋಟಿ ಆಗ್ಬೇಕಾಗಿತ್ತು. ಬಟ್ ಈಗ ಚುನಾವಣೆಗೂ ಮುನ್ನವೇ ಇಲ್ಲಿ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ ಅಂದ್ರೆ ಜಮೀರ್ ಅಹಮದ್ ಖಾನ್ ವರ್ಸಸ್ ಎಸ್ ಮಲ್ಲಿಕಾರ್ಜುನ್ ನಡುವೆ ಇದೀಗ ಟಿಕೆಟ್ಗೆ ಪೈಪೋಟಿ, ತೀವ್ರವಾದಂತಹ ಪೈಪೋಟಿ ಏರ್ಪಡಿದೆ. ಇಲ್ಲ ಸಮರ್ಥ್ಗೆ, ಇಲ್ಲಿ ನನ್ನ ಮಗ ಸಮರ್ಥ್ಗೆ ಅಂದ್ರೆ ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್ ಅವರಿಗೆ ಇಲ್ಲಿ ಟಿಕೆಟ್ ಕೊಡಿ ಅಂತೇಳಿ ಎಸ್ ಮಲ್ಲಿಕಾರ್ಜುನ್ ಪೈಪೋಟಿ ಮಾಡ್ತಾ ಇದ್ರೆ, ಇಲ್ಲಿ ಸಚಿವ ಜಮೀರ್ ಅಹಮದ್ ಖಾನ್ ಅವರು ಇಲ್ಲ 80% ಇದ್ದಾರೆ. ಅಲ್ಪಸಂಖ್ಯಾತರ ಮತಗಳು 80,000ಕ್ಕೂ ಅಧಿಕ ಮತಗಳಿದೆ. ಹಾಗಾಗಿ MLC ಅಬ್ದುಲ್ ಜಬ್ಬಾರ್ ಅವರಿಗೆ ಇಲ್ಲಿ ಟಿಕೆಟ್ ಕೊಡಬೇಕು. ನನಗೂ ಕೂಡ ನಮ್ಮ ಸಮುದಾಯದವರು ಒತ್ತಡ ಆಗ್ತಾ ಇದ್ದಾರೆ. ಸೊ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕು ಎನ್ನುವಂತ ಮಾತನ್ನು ಕೂಡ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಮುಂದೆ ಇಡ್ತಾ ಇದ್ರೆ, ಇಲ್ಲಿ ಅಲ್ಪಸಂಖ್ಯಾತರ ಜೊತೆಯಲ್ಲಿ ನಾವು ಕೂಡ ಇದ್ದೇವೆ. ಅಹಿಂದ ಮತಗಳು ಕೂಡ ಇಲ್ಲಿ ನಿರ್ಣಾಯಕ ಮತಗಳು, ಸುಮಾರು 35ಕ್ಕೂ ಅಧಿಕ ಮತಗಳು ನಮ್ದು ಇದೆ ಅಂತ ಹೇಳಿ ಇಲ್ಲಿ ನಿವೃತ್ತ ಅಧಿಕಾರಿ SS ಆನಂದ್ ಅವರು ಕೂಡ ಟಿಕೆಟ್ಗೋಸ್ಕರ ಇಲ್ಲಿ ಬೇಡಿಕೆ ಇಟ್ಟಿರುವಂಥದ್ದು, ಅಂದ್ರೆ ರೇಸ್ ನಲ್ಲಿ ಇರುವಂಥದ್ದು. ಸೊ ಇವರಿಬ್ಬರ ಜಗಳದ ನಡುವೆ ಅಂದ್ರೆ ಕಾಂಗ್ರೆಸ್ ವರ್ಸಸ್ ಕಾಂಗ್ರೆಸ್ನ ಜಗಳದ ನಡುವೆ ಮೂರನೇವ್ರಿಗೆ ಲಾಭ ಆಗ್ಬಿಡುತ್ತಾ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಬಿಜೆಪಿ JDS ಈಗ ಮೈತ್ರಿಯ ನಡುವೆ ಅಭ್ಯರ್ಥಿಗಳನ್ನು ಏನಾದರೂ ಕರೆಕ್ಟ್ ಆದಂತ ಅಭ್ಯರ್ಥಿಯನ್ನ ಕಣಕ್ಕೆ ಇಳಿಸಿದೆ ಆದಲ್ಲಿ ಇಬ್ಬರ ಕಿತ್ತಾಟದಲ್ಲಿ ಮೂರನೇವರಿಗೆ ಲಾಭ ಆದ್ರೂ ಕೂಡ ಇಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಈ ಕುರಿತಾದಂತ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಈಗ ವಿಚಾರಕ್ಕೆ ಬರೋಣ ಸ್ನೇಹಿತರೆ. ಚನ್ನಗಿರಿ ಬಸವರಾಜ್ ಅವರು ಹೇಳ್ತಾರೆ, ಇಲ್ಲಿ DK ಶಿವಕುಮಾರ್ ಅವರ ಪರಮಾಪ್ತ ಅಂತ ಹೇಳ್ಬೋದು, ಅಥವಾ ಅವರ ಬಣದಲ್ಲಿ ಅವರ ಶಿಷ್ಯ ವರ್ಗದಲ್ಲಿ ಕಾಣಿಸ್ಕೊಂಡಂತ ಒಬ್ಬ ನಂಬಿಕಸ್ಥ ಯಾರಾದರೂ ಇದ್ದಾರೆ ಅಂದ್ರೆ ಅದು ಚನ್ನಗಿರಿ ಬಸವರಾಜ್ ಅವರು ಕೂಡ ಇಲ್ಲಿ ಬ್ಯಾಟ್ ಬೀಸ್ತಾರೆ. ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಅಂದ್ರೆ ಅಲ್ಪಸಂಖ್ಯಾತರ ಸಮುದಾಯ ಇಲ್ಲಿ ಬಹಳ ಪ್ರಬಲವಾಗಿದೆ. ಅವರು 80,000ಕ್ಕೂ ಅಧಿಕ ಮತಗಳು ಅವ್ರದ್ದು ಕೂಡ ಇದೆ. ಸೊ ಹಾಗಾಗಿ ಅವರ ವರ್ಗಕ್ಕೆ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಇಲ್ಲಿ ಟಿಕೆಟ್ ನೀಡಬೇಕು ಎನ್ನುವಂಥ ವಾದವನ್ನು ಕೂಡ ಮುಂದೆ ಇಡ್ತಾರೆ. ಅದೇ ವಾದವನ್ನ ಇಲ್ಲಿ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ನನ್ನ ಸಮುದಾಯದವರು ನನಗೆ ಪ್ರೆಷರ್ ಆಗ್ತಾ ಇದ್ದಾರೆ, ನಮಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇಲ್ಲಿ ಒತ್ತಡವನ್ನು ಕೂಡ ಆಗ್ತಾ ಇರುವಂಥದ್ದು. ನೋಡಿ MLC ಅಬ್ದುಲ್ ಜಬ್ಬಾರ್ ಅವರು ಕೂಡ ಒಂದ್ ಕಡೆ ಹೇಳ್ತಾರೆ, ನಮ್ಮ ಸಮುದಾಯ 80-85,000ಕ್ಕೂ ಅಧಿಕ ಓಟು ಮತಗಳಿಲ್ಲಿದೆ. ಸೊ ಹಾಗಾಗಿ ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೊಡಬೇಕೆನ್ನುವಂಥ ವಾದವನ್ನು ಮುಂದಿಟ್ರೆ, ಇಲ್ಲಿ ಅಹಿಂದ ಮತಗಳು ನಾವೇನು ಕಮ್ಮಿ ಇಲ್ಲ, ನಾವು ಕೂಡ ಆಕಾಂಕ್ಷಿ ಇದ್ದೀವಿ, ನಮಗೂ ಕೂಡ ಟಿಕೆಟ್ ಕೊಡಬೇಕು ಅಂತ ಹೇಳಿ ಇಲ್ಲಿ ನಿವೃತ್ತ ಅಧಿಕಾರಿ SS ಆನಂದ್ ಅವರು ಕೂಡ ಟಿಕೆಟ್ಗೋಸ್ಕರ ಪೈಪೋಟಿಯನ್ನ ಮಾಡ್ತಾ ಇರುವಂಥದ್ದು. ಇದರ ನಡುವೆ SS ಮಲ್ಲಿಕಾರ್ಜುನ್ ಅವರು ನಿಮ್ಮ ಸಹವಾಸನೆ ಸಾಕು, ನಾನು ರಾಜೀನಾಮೆ ಕೊಟ್ಬಿಡ್ತೀನಿ ಎನ್ನುವಂಥ ಮನಸ್ಥಿತಿಗೆ ಬಂದಿದ್ದಾರೆ. ಇನ್ನೊಂದು ಕಡೆ ಜಾತ್ರೆ ಇದೆ ದಾವಣಗೆರೆಯಲ್ಲಿ, ದುರ್ಗಾದೇವಿಯ ಜಾತ್ರೆ ಕೂಡ ಇದೆ. ದುರ್ಗಾದೇವಿಯ ಜಾತ್ರೆ ಮುಗಿದ ನಂತರ ಇದೆಲ್ಲದಕ್ಕೂ ಕೂಡ ಒಂದು ಫುಲ್ ಸ್ಟಾಪ್ ಇಡೋಣ, ಒಂದು ನಿರ್ಣಯಕ್ಕೆ ಬರೋಣ. ಜೊತೆಯಲ್ಲಿ ಕ್ಷೇತ್ರದ ಎಲ್ಲಾ ಮುಖಂಡರುಗಳನ್ನು ಕಾರ್ಯಕರ್ತರುಗಳನ್ನು ಕೂರಿಸ್ಕೊಂಡು ಯಾರಿಗೆ ಟಿಕೆಟ್ ಕೊಟ್ರೆ ಯಾರು ಗೆಲ್ಲೋದಕ್ಕೆ ಹೆಚ್ಚಿನ ಅವಕಾಶ ಇರುತ್ತೆ, ಸೊ ಅದನ್ನ ಸಮಾಲೋಚನೆ ಮಾಡೋಣ ಎನ್ನುವಂತ ವಾದವನ್ನು ಕೂಡ ಇಲ್ಲಿ SS ಮಲ್ಲಿಕಾರ್ಜುನ್ ಅವರು ಹೇಳಿರುವಂಥದ್ದು. ಮತ್ತೊಂದು ಜಾತ್ರೆ ಮುಗಿಲಿ ಆಮೇಲೆ ನೋಡ್ಕೊಳ್ಳೋಣ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇಲ್ಲಿ ನೋಡಿ ದಾವಣಗೆರೆ ಇವರಿಬ್ಬರ ಕಿತ್ತಾಟದಲ್ಲಿ ದಾವಣಗೆರೆ ವಿಧಾನಸಭಾ ಕ್ಷೇತ್ರ ಏನ್ ಬೇಕಂದ್ರೂ ಆಗ್ಬೋದು. ಯಾಕಂದ್ರೆ BJP ಜೊತೆಯಲ್ಲಿ JDS ಈಗ ಮೈತ್ರಿಯ ನಡುವೆ ಏನಾದರೂ ಸರಿಯಾಗಿರುವಂಥ ಸಮರ್ಥ ಅಭ್ಯರ್ಥಿಯನ್ನ ಏನಾದರೂ ಹಾಕಿದ್ದೇ ಆದಲ್ಲಿ 100% BJPಗೆ ಇಲ್ಲೂ ಗೆಲುವು, ಮೈತ್ರಿ ಅಭ್ಯರ್ಥಿಗೆ ಗೆಲುವಾದರೂ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ. ಹೆಂಗ್ ಸಾಧ್ಯ ಅಂತ ನೀವು ನೋಡೋದಾದ್ರೆ ನೋಡಿ, ಸಣ್ಣದಾಗ ಒಂದು ಸ್ಟ್ರಾಟಜಿ ಕೊಟ್ಬಿಡ್ತೀನಿ. 2008ರಿಂದ 2023ರವರೆಗೂ ಭದ್ರಕೋಟೆಯನ್ನಾಗಿ ಶಾಮನೂರು ಶಿವಶಂಕರಪ್ಪನವರು ಮಾಡ್ಕೊಂಡಿದ್ರು ಕೂಡ ಮೈತ್ರಿ ಅಭ್ಯರ್ಥಿಗೆ ಗೆಲ್ಲೋದಕ್ಕೆ ಹೆಂಗ್ ಅವಕಾಶ ಇದೆ ಅನ್ನೋದನ್ನ ಕಳೆದ ಬಾರಿ ಒಂದೆರಡು ಅವಧಿದು ನಿಮ್ಗೆ ಹೇಳಿದ್ರೆ ಬಹುಶಃ ನಿಮಗೂ ಕೂಡ ಅರ್ಥ ಆಗ್ಬಿಡುತ್ತೆ. ನೋಡಿ 2023ರ ಚುನಾವಣೆ,
ಸೊ ಏನು ಲೆಕ್ಕಾಚಾರ ನೋಡೋದಾದ್ರೆ ಶಾಮನೂರು ಶಿವಶಂಕರಪ್ಪನವರು ಪಡೆದುಕೊಂಡಂತ ಮತ 84,298 ಮತಗಳನ್ನು ಪಡೆದುಕೊಂಡಿರ್ತಾರೆ. ಅದೇ ರೀತಿ ಅಜಯ್ ಕುಮಾರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಅಜಯ್ ಕುಮಾರ್ ಅವರು 56,410 ಮತಗಳು. ನೋಡಿ, ಬಿಜೆಪಿ ಏಕಾಂಗಿಯಾಗಿ ಸ್ಪರ್ಧೆ ಮಾಡಿರುತ್ತೆ. ಜೊತೆಯಲ್ಲಿ ಅಲ್ಲಿ JDS ಏನು ಡಮ್ಮಿ ಅಲ್ಲ, JDSಗೂ ಕೂಡ ಅಲ್ಲಿ ತನ್ನದೇ ಆದಂಥ ಒಂದಷ್ಟು ವೋಟ್ ಬ್ಯಾಂಕ್ ಅನ್ನು ಕೂಡ JDS ಮಾಡ್ಕೊಂಡಿರುವಂಥದ್ದು. ಅದಕ್ಕೆ ಸಣ್ಣ ಎಕ್ಸಾಂಪಲ್ ನೋಡೋದಾದ್ರೆ ನಿಮಗೆ JDSನ ಸೈಯದ್ ಸಫುಲ್ಲಾ ಅವರು 2013 ಚುನಾವಣೆಯಲ್ಲಿ 26,162 ಮತಗಳನ್ನು ಪಡ್ಕೊಂಡಿರ್ತಾರೆ JDSನಿಂದ. ಆ ಒಂದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ 26,162 ಮತಗಳನ್ನ ಪಡೆದುಕೊಂಡಿರ್ತಾರೆ. ಶಾಮನೂರು ಶಿವಶಂಕರಪ್ಪನವರು ಅವತ್ತಿಗೆ 2013 ಚುನಾವಣೆ ಬಗ್ಗೆ ಹೇಳ್ತಾ ಇದ್ದೀನಿ, 66,320 ಮತಗಳನ್ನು ಪಡೆದುಕೊಂಡಿರ್ತಾರೆ. ಹಾಗೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಂಥ ಲೋಕೇಶ್ ಅವರು 21,282 ಮತಗಳನ್ನು ಪಡೆದುಕೊಂಡಿರ್ತಾರೆ. ಈ ಸ್ಟ್ರಾಟಜಿ, ಈ ಒಂದು ಲೆಕ್ಕಾಚಾರದ ಮೇಲೆ ನಾವು ನೋಡೋದಾದ್ರೆ ಮೈತ್ರಿ ಅಭ್ಯರ್ಥಿಯನ್ನ ಹಾಕಿದ್ದೇ ಆದಲ್ಲಿ ಜೊತೆಯಲ್ಲಿ ಕಾಂಗ್ರೆಸ್ನ ಈ ಕಿತ್ತಾಟ, ಕಾಂಗ್ರೆಸ್ನ ಕಚ್ಚಾಟ ಇದೆಯಲ್ಲ, ಇಬ್ಬರ ಕಿತ್ತಾಟ ಅಂದರೆ ಜಮೀರ್ ವರ್ಸಸ್ SS ಮಲ್ಲಿಕಾರ್ಜುನ್ ನಡುವಿನ ಆ ಕಾದಾಟವನ್ನೇ ಎನ್ಕ್ಯಾಶ್ ಮಾಡಿಕೊಂಡ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲುವಂಥ ಅವಕಾಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇದೆ ಅಂತ ಹೇಳಿದ್ರು ಕೂಡ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಆಗಲೇ ಹೇಳಿದಾಗೆ ಅಹಿಂದ ವರ್ಗಕ್ಕೂ ಕೂಡ ಇಲ್ಲಿ ನಿವೃತ್ತ ಅಧಿಕಾರಿ, ನನಗೂ ಕೂಡ ಟಿಕೆಟ್ ಕೊಡಿ, ನಾನು ಕೂಡ ಟಿಕೆಟ್ ಆಕಾಂಕ್ಷಿ ಎನ್ನುವಂಥ ವಾದವನ್ನು ಕೂಡ SS ಆನಂದ್ ಅವರು ಮುಂದೆ ಇಟ್ಟಿದ್ದಾರೆ. ಇಲ್ಲಿ ಜಬ್ಬರ್ ಅವರು ಕೂಡ ಇಲ್ಲ, ನಾವು ನಮ್ಮ ಸಮುದಾಯ, ಅಬ್ದುಲ್ ಜಬ್ಬರ್ MLC ಅವರು ನಮ್ಮ ಸಮುದಾಯ 80-85 ಸಾವಿರಕ್ಕೂ ಅಧಿಕ ಮತಗಳು ನಮ್ದಿದೆ ಅಂತ ವಾದವ, ಹಂಗಾಗಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳ್ತಾರೆ. ಮುಗಿದೊಂದು ಕಡೆ ಇಲ್ಲಿ ಅಹಿಂದ ಮತಗಳು 80% ಇದೆ, ನಮಗೂ ಕೂಡ ಎನ್ನುವಂಥ ವಾದವನ್ನು ಮುಂದೆ ಇಟ್ಟಿರುವಂಥದ್ದು. ಫೈನಲಿ ಇಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಏನು ತೀರ್ಮಾನ ಕೈಗೊಳ್ಳುತ್ತೆ, ಇಲ್ಲಿ ಬಹುತೇಕ ನೋಡೋದಾದ್ರೆ ಚನ್ನಗಿರಿ ಶಾಸಕರಾದಂಥ ಬಸವರಾಜ್ ಶಿವಗಂಗಾ ಅವರಾಗಿರ್ಬೋದು, ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಒಲಿವಿರುವಂಥದ್ದು ಅಲ್ಪಸಂಖ್ಯಾತ ನಾಯಕರನ್ನ ಕೂರಿಸಬೇಕು, ಆ ಮೂಲಕ ಗೆಲ್ಲಿಸಬೇಕು ಎನ್ನುವಂಥ ಒಂದು ಸ್ಟ್ರಾಟರ್ಜಿನಲ್ಲಿದ್ದಾರೆ. ಅಂದರೆ ಶಾಮನೂರು ಶಿವಶಂಕರಪ್ಪನವರು ನನ್ನ ನಂತರ ಈ ಒಂದು ಕ್ಷೇತ್ರದಲ್ಲಿ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಅವಕಾಶ ಕೊಡಬೇಕು ಎನ್ನುವಂಥ ಮಾತನ್ನು ಕೂಡ ಮುಂದೆ ಇಟ್ಟಿದ್ರಂತೆ. ಬಟ್ ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಸಂಸ್ಕೃತಿ ಇದೆ. ಯಾರು ಪ್ರೆಸೆಂಟ್ MLA ಆಗಿರ್ತಾರೋ, ಅವರು ಶಾಸಕರಾಗಿರ್ತಾರಲ್ಲ, ಅವರೇನಾದರೂ ನಿಧನರಾದರೆ ಅವರ ಕುಟುಂಬದಲ್ಲೇ ಟಿಕೆಟ್ ಕೊಡುವಂಥ ಸಂಪ್ರದಾಯ ಕಾಂಗ್ರೆಸ್ನಲ್ಲಿ ಈ ಹಿಂದಿನಿಂದಲೂ ಕೂಡ ಇರುವಂಥದ್ದು. ಸೊ ಈ ಬಾರಿ ಕುತೂಹಲ, ಇದನ್ನು ಬ್ರೇಕ್ ಮಾಡ್ತಾರಾ? ಯಾಕಂದರೆ ಜಮೀರ್ ಅಹಮದ್ ಖಾನ್ ಅವರು ಹಠಕ್ಕೆ ಬಿದ್ದಿದ್ದಾರೆ, ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡಿಸ್ಬೇಕು, ಅಲ್ಪಸಂಖ್ಯಾತ ನಾಯಕನಿಗೆ ಟಿಕೆಟ್ ಕೊಡಬೇಕು, ಆ ಮೂಲಕ ಗೆಲ್ಲಬೇಕು ಅಂತೇಳಿ. ಬಟ್ ಏನಾಗುತ್ತೆ ಗೊತ್ತಿಲ್ಲ. ಈ ಇಬ್ಬರ ಕಿತ್ತಾಟದಲ್ಲಿ SS ಮಲ್ಲಿಕಾರ್ಜುನ್ ಇಲ್ಲ, ಸಮರ್ಥ್ ಅವರಿಗೆ ಟಿಕೆಟನ್ನ, ಅಂದರೆ ನಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಎನ್ನುವಂಥ ಮೊಂಡುತನವನ್ನ ಅಥವಾ ಹಠವನ್ನ ಹಿಡಿದಿದ್ದಾರೆ ಇಲ್ಲಿ. ಒಟ್ಟಾರೆ ಜಮೀರ್ ಅಹಮದ್ ಖಾನ್ ಜೊತೆಯಲ್ಲಿ SS ಮಲ್ಲಿಕಾರ್ಜುನ್ ಇವರಿಬ್ಬರ ಕಿತ್ತಾಟದ ನಡುವೆ ಬಿಜೆಪಿ JDS ಮೈತ್ರಿ ಅಭ್ಯರ್ಥಿಗೆ ಗೆಲುವಾಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮಾಡಿ. ನೋಡ್ತಾರೆ ಈ ಸಂಜೆ ನ್ಯೂಸ್, ಇದು ಸಮಸ್ತ ಕನ್ನಡಿಗರ ಧ್ವನಿ.